ಲಿವಿಂಗ್ ರಿಲೇಶನ್ಶಿಪ್ನ ಗಲಾಟೆ ಪ್ರೇಯಸಿಯ ಕೊಲೆಯಲ್ಲಿ ಅಂತ್ಯವಾಗಿರುವಂತ ಘಟನೆಯ ಕುರಿತ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ರು, ಬಳಿಕ ಪ್ರೇಯಸಿಯ ಕೊಲೆಯಲ್ಲಿ ಈ ರಿಲೇಶನ್ಶಿಪ್ ಎಂಡ್ ಆಗಿದೆ. ಪ್ರಿಯಕರ ಅಯ್ಯಪ್ಪನಿಂದ ರಂಜಿತಾ ಎಂಬ ಯುವತಿಯ ಭೀಕರ ಮರ್ಡರ್ ಮಾಡಲಾಗಿದೆ. ಕೊಡಗು ಮೂಲದವರು ಇವರಿಬ್ರು ಅಂತ ಗೊತ್ತಾಗ್ತಾ ಇದೆ. ರಂಜಿತಾ ಮತ್ತು ಪ್ರಿಯಕರ ಅಯ್ಯಪ್ಪ ಪತ್ನಿಯಿಂದ ದೂರಾಗಿ ರಂಜಿತಾ ಜೊತೆ ಅಯ್ಯಪ್ಪ ಸಂಬಂಧವನ್ನ ಹೊಂದಿದ್ದ. ಇವರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು, ಮದುವೆ ಆಗೋಕೆ ನಿರ್ಧರಿಸಿ ಒಟ್ಟಿಗೆ ಇದ್ರು ಅಯ್ಯಪ್ಪ ಮತ್ತು ರಂಜಿತಾ. ಇದೇ ಸಂದರ್ಭ ಪೋಷಕರಿಗೆ ಕರೆ ಮಾಡಿ ಜಾತಿ ನಿಂದನೆ ಆರೋಪವನ್ನ ಕೂಡ ರಂಜಿತಾ ಮಾಡಿದ್ರು. ನನ್ನ ಜಾತಿ ಬಗ್ಗೆ ಮಾತನಾಡಿ ಪದೇ ಪದೇ ಈತ ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾನೆ ಅಂತ ರಂಜಿತಾ ತನ್ನ ಪೋಷಕರ ಬಳಿ ಹೇಳ್ಕೊಂಡಿದ್ದಂತ ವರದಿ ಇದೆ. ಬಟ್ ಇದಾಗಿ ಕೆಲ ದಿನಗಳ ಬಳಿಕ ರಂಜಿತಾ ಪೋಷಕರಿಗೆ ಅಯ್ಯಪ್ಪ ಕರೆ ಮಾಡಿದ್ದಾನೆ. ನಿಮ್ಮ ಮಗಳು ನೇಣು ಹಾಕೊಂಡಿದ್ದಾಳೆ ಅಂತ ಆ ಪಾಪಿ ಪೋಷಕರಿಗೆ ತಿಳಿಸಿದ್ದಾನೆ. ಬಟ್ ವೈರ್ನಿಂದ ಕತ್ತು ಬಿಗಿದು ಕೊಂದು ಹಾಕಿ ಅಯ್ಯಪ್ಪ ಕತೆ ಕಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪೋಷಕರ ದೂರಿನ ಅನ್ವಯ ಆರೋಪಿಯನ್ನ ಬಂಧಿಸಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮೃತ ಪ್ರೇಯಸಿ ರಂಜಿತಾ ಭಾವಚಿತ್ರ ಹಾಗೆ ಅಯ್ಯಪ್ಪ ಭಾವಚಿತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ. ಇವರಿಬ್ರು ಕೊಡಗು ಮೂಲದವರು. ಈತ ಪತ್ನಿಯಿಂದ ದೂರಾಗಿದ್ದ. ಈತನಿಗೆ ಮೊದಲೇ ಒಂದು ಮದುವೆ ಆಗಿತ್ತು. ಆ ಪತ್ನಿಯಿಂದ ದೂರಾಗಿ ಈತ ರಂಜಿತಾ ಜೊತೆಯಲ್ಲಿ ವಾಸ ಇದ್ದ. ಮದುವೆ ಆಗೋದಕ್ಕೆ ಇವರು ತೀರ್ಮಾನ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಪ್ರೀತಿ, ಮದುವೆ ಇದೆಲ್ಲವೂ ಬರ್ತಿರ್ಬೇಕಾದ್ರೆ ಜಾತಿ ನಿಂದನೆ ಅನ್ನೋದು ಯಾಕೆ ಇಲ್ಲಿ ಎದುರಾಯಿತು ಅನ್ನೋದು ಕೂಡ ಪ್ರಶ್ನೆ. ರಂಜಿತಾ ಈ ಕುರಿತಾಗಿ ತನ್ನ ಪೋಷಕರ ಬಳಿ ನೋವು ತೋಡ್ಕೊಂಡಿದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ವರ್ತೂರು ಪೊಲೀಸರ ತನಿಖೆ ಹೇಗಾಗ್ತಾ ಇದೆ? ಯಾವಾಗ ನಡೆದಂತ ಘಟನೆ ಇದು? ಅಂಡ್ ಮೃತ ಯುವತಿಯ ಪೋಷಕರು ಮಾಡ್ತಿರುವ ಗಂಭೀರವಾದ ಆರೋಪಗಳು, ಡೀಟೇಲ್ಸ್ ಕೊಡಿ. ಪ್ರಜ್ವಲ್, ಏನಂದರೆ ಕೊಡಗು ಮೂಲದ ಪೊನ್ನಂಪೇಟೆಯ ನಿವಾಸಿಯಾಗಿರುವಂತಹ ಈ ಆರೋಪಿ ಏನಿದ್ದಾನೆ, ಈತ ಏನು ಅಲ್ಲೇ ವಾಸವಾಗಿರ್ತಾನೆ. ಹಿಂದೆ ಕೂಡ ಮದುವೆ ಆಗಿರುತ್ತೆ. ಆದರೆ ಮದುವೆ ಆದ ನಂತರ ಒಂದು ವೈವಾಹಿಕ ಜೀವನದಲ್ಲಿ ಅವರಿಗೆ ತೊಂದರೆ ಉಂಟಾಗಿ ಹೆಂಡತಿಯನ್ನು ಬಿಟ್ಟಿರ್ತಾನೆ. ಅದೇ ಗ್ರಾಮದ ರಂಜಿತಾ ಎನ್ನುವಂತಹ ಯುವತಿ ಏನಿರ್ತಾಳೆ, ಆಕೆಯನ್ನು ಕೂಡ ಪ್ರೀತಿಸ್ತಾ ಇರ್ತಾನೆ. ಹಾಗೆ ಅವರ ಅಂತರ್ಜಾತಿ ಆಗಿದ್ದರಿಂದ ಆಕೆಯನ್ನು ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ಅವರ ಪೋಷಕರ ಬಳಿ ಕೂಡ ಒಪ್ಪಿಸಿರ್ತಾನೆ. ಅದಾದ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬಂದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡತಿ ಗ್ರಾಮದಲ್ಲಿ ವಾಸವನ್ನು ಮಾಡ್ತಿರ್ತಾರೆ. ಕಳೆದ 2 ತಿಂಗಳ ಹಿಂದೆ ಅವರು ಬಂದು ಜೊತೆಯಲ್ಲೇ ವಾಸ ಮಾಡ್ತಾ ಇರ್ತಾರೆ. ಆಕೆ ಒಂದು ಈಕೆ ಮಾರ್ಟ್ನಲ್ಲಿ ಕೆಲಸ ಮಾಡ್ತಾರೆ, ಈತ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ಇಬ್ಬರ ನಡುವೆ ಕೂಡ ಸಾಕಷ್ಟು ಹೊಂದಾಣಿಕೆ ಇಲ್ಲದ ಕಾರಣ ಆಗಾಗ ಜಗಳ ಕೂಡ ಆಗ್ತಾ ಇರುತ್ತೆ. ಕಳೆದ 2 ದಿನಗಳ ಹಿಂದೆ ಅವರ ಪೋಷಕರಿಗೆ ಕರೆಯನ್ನು ಮಾಡಿ ಮಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ವಿಚಾರವನ್ನು ತಿಳಿಸ್ತಾರೆ. ಆದರೆ ಆಕೆ ಅವರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಆಕೆ ತನ್ನನ್ನು ಕೊಲೆ ಮಾಡಿರುವಂತಹದ್ದು ಕೂಡ ಬೆಳಕಿಗೆ ಬರುತ್ತೆ. ಅಂದರೆ ಕೇಬಲ್ ವೈರ್ನಿಂದ ಆಕೆಯ ಕುತ್ತಿಗೆಯನ್ನು ಕಟ್ಟಿ ಅಥವಾ ಫ್ಯಾನ್ಗೆ ನೇಣು ಹಾಕಿರ್ತಾನೆ. ಆ ಒಂದು ಸ್ಥಿತಿಯಲ್ಲಿ ಕೂಡ ಇರುತ್ತೆ. ಇಳಿಸಿ ಅದಾದ ಬಳಿಕ ಒಂದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಮರಣೋತ್ತರ ವರದಿಯಲ್ಲಿ ಈ ಒಂದು ಅಂಶಗಳು ಕೂಡ ಉಲ್ಲೇಖ ಆಗಿದೆ. ಅಂದರೆ ಈಗ ಆತ ಕೊಲೆ ಮಾಡಿದ್ದಾನೆ ಅನ್ನುವಂತಹದ್ದನ್ನು ಕೂಡ ತಿಳಿದು ಬರ್ತಾ ಇದೆ. ಅವರು ಬಂದು ಮೃತ ರಂಜಿತಾಳ ಪೋಷಕರು ಕೂಡ ಆರೋಪ ಮಾಡ್ತಾ ಇರುವಂತಂದ್ರೆ ಈತ ಊರಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಗಲಾಟೆಯನ್ನು ಮಾಡ್ಕೊಂಡಿದ್ದ. ಮಗಳನ್ನು ಮದುವೆ ಮಾಡಿಕೊಂಡು ಜೀವನ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದ. ಆದರೆ ಈಗ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಪೊಲೀಸರ ತನಿಖೆಯ ಸಂದರ್ಭದಲ್ಲೂ ಕೂಡ ಆತ ಕೊಲೆ ಮಾಡಿರೋದನ್ನ ಒಪ್ಕೊಂಡಿದ್ದಾನೆ. ಈಗ ಸದ್ಯ ಮೃತದೇಹವನ್ನು ಕೂಡ ಈಗ ಮರಣೋತ್ತರ ವರದಿ ಆದ ನಂತರ ಪೊನ್ನಂಪೇಟೆಗೆ ಕಳಿಸಿದ್ದಾರೆ. ಈಗ ಆರೋಪಿ ಏನಿದ್ದಾನೆ ಈತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ 2 ತಿಂಗಳ ಅಂತರದಲ್ಲಿ ಇವರಿಬ್ಬರ ನಡುವೆ ಏನಕ್ಕೆ ಈ ರೀತಿಯಾದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಯಾವ ವಿಚಾರಕ್ಕೆ ಈತ ಕೊಲೆ ಮಾಡದ ಅನ್ನೋಂಥದ್ದು ಕೂಡ ಸದ್ಯ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಆದರೆ ಮೊದಲನೇ ಹೆಂಡತಿಗೆ ಈತ ಡಿವೋರ್ಸ್ ಅನ್ನು ಕೊಡದೆ ಈಕೆಯನ್ನು ಕರೆದುಕೊಂಡು ಬಂದು ಜೀವನವನ್ನು ಕೊಡ್ತೀನಿ ಅಂತ ಹೇಳಿದ್ದ. ಆದರೆ ಈ ರೀತಿಯಾಗಿ ಕೊಲೆ ಮಾಡಿ ಈಗ ಸದ್ಯ ಜೈಲು ಸೇರುವಂತಹ ಪರಿಸ್ಥಿತಿ ಬಂದಿರುವಂತಹದ್ದು. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.